ಸಹಾಯಕರಿಗೆ ಗೌರವ ನೀಡುವ ಬಗ್ಗೆ ಚರ್ಚೆ ಮಾಡೋಣ. ಮಕ್ಕಳೇ, ನಮ್ಮ ಶಾಲೆಯನ್ನು ಸ್ವಚ್ಛವಾಗಿ ಮತ್ತು ಸುರಕ್ಷಿತವಾಗಿ ಯಾರಿರ್ತಾರೆ? ಹೌದು, ವೆರಿ ಗುಡ್. ಆದರೆ ಇನ್ನೂ ಕೆಲವರಿದ್ದಾರೆ, ಅವರು ನಮ್ಮ ಶಾಲೆಗಾಗಿ ತುಂಬಾ ಕಷ್ಟಪಡುತ್ತಾರೆ. ಅವರು ಯಾರು ಟೀಚರ್? ಮಕ್ಕಳೇ, ಈಗ ನಾವು ಅವರನ್ನು ಕರೆದು ಅವರಿಗೆ ಧನ್ಯವಾದ ಹೇಳೋಣ. ಬನ್ನಿ ಮಕ್ಕಳೇ, ಇವರು ನಮ್ಮ ಶಾಲೆಯನ್ನು ಸ್ವಚ್ಛಗೊಳಿಸುವವರು. ಹಲೋ ಅಕ್ಕ. ಹೆಲೋ ಮಗು. ನೀವು ಪ್ರತಿದಿನ ಬೇಗ ಬರುತ್ತೀರಿ, ಶಾಲೆಯನ್ನು ಸ್ವಚ್ಛ ಮಾಡುತ್ತೀರಿ, ನಿಮಗೆ ಸುಸ್ತಾಗುವುದಿಲ್ಲವೇ? ಸ್ವಲ್ಪ ಸುಸ್ತಾಗುತ್ತದೆ, ಆದರೆ ಶಾಲಾ ಸ್ವಚ್ಛಗೊಂಡಾಗ ಮತ್ತು ಮಕ್ಕಳು ಸ್ವಚ್ಛ ವಾತಾವರಣದಲ್ಲಿ ಕುಳಿತು ಕಲಿಯುತ್ತಿರುವಾಗ ನನಗೆ ತುಂಬ ಖುಷಿಯಾಗುತ್ತದೆ. ಬನ್ನಿ ಮಕ್ಕಳೇ, ಇವರು ನಮ್ಮ ಶಾಲೆಯ ಅಡುಗೆಯವರು. ಹೆಲೋ ಆಂಟಿ. ಹಾಯ್ ಮಗು. ನೀವು ನಮಗೆ ರುಚಿ ರುಚಿಯಾದ ಅಡುಗೆ ಮಾಡಿ ಬಡಿಸುತ್ತೀರಿ. ಹೌದು, ನಾನು ಪ್ರೀತಿಯಿಂದ ಅಡುಗೆ ಮಾಡುತ್ತೇನೆ. ನಿಮ್ಮ ಖುಷಿಯಾದ ಮುಖ ಮತ್ತು ಖಾಲಿ ತಟ್ಟೆ ನೋಡಿದಾಗ ನನ್ನ ಮನಸ್ಸು ತುಂಬುತ್ತದೆ. ಮಕ್ಕಳೇ, ಇವರು ನಮ್ಮ ಶಾಲೆಯ ತೋಟವನ್ನು ನೋಡಿಕೊಳ್ಳುವ ರಾಮು ಕಾಕ. ರಾಮು ಕಾಕ, ನೀವು ಮಾಡಿದ ತೋಟ ತುಂಬಾ ಸುಂದರವಾಗಿದೆ. ಧನ್ಯವಾದ ಮಗು. ನಾವು ಗಿಡಗಳನ್ನು ಮಕ್ಕಳಂತೆ ನೋಡಿಕೊಳ್ಳಬೇಕು ಮತ್ತು ಗಿಡಗಳನ್ನು ನೆಟ್ಟಬೇಕು, ಪರಿಸರವನ್ನು ರಕ್ಷಿಸಬೇಕು. ಕಾಕ, ನಾವು ನಿಮಗೆ ಸಹಾಯ ಮಾಡಬಹುದೇ? ಆಯಿತು ಮಗು. ಮಕ್ಕಳೇ, ಇವರು ನಮ್ಮ ಶಾಲೆಯ ವಾಚ್ಮ್ಯಾನ್. ಅಂಕಲ್, ನೀವು ನಮ್ಮ ಶಾಲೆಯನ್ನು ಕಾಪಾಡುತ್ತೀರಿ. ಹೌದು, ನನ್ನ ಕೆಲಸ. ನಿಮ್ಮ ಮತ್ತು ಶಾಲೆಯ ರಕ್ಷಣೆ ನನ್ನ ಜವಾಬ್ದಾರಿ. ಮಕ್ಕಳೇ, ಇವರು ನಮ್ಮ ಸಹಾಯಕರು. ಇವರಷ್ಟೇ ಅಲ್ಲ, ನಮ್ಮ ಮನೆಯನ್ನು ಕಟ್ಟಿದ ಕಾರ್ಮಿಕರು, ರೈತರು, ಸೈನಿಕರು ಮತ್ತು ವಾಹನ ಚಾಲಕರು, ನಮ್ಮ ಮನೆಯಲ್ಲಿರುವ ಕಸಗಳನ್ನು ತೆಗೆದುಕೊಂಡು ಹೋಗುವ ಶ್ರಮಿಕರು ಮತ್ತು ನೇಕಾರ, ಕಂಬಾರ, ಕುಂಬಾರ, ಬಡಗಿ ಎಲ್ಲರ ಶ್ರಮಕ್ಕೂ ಗೌರವ ನೀಡಬೇಕು. ನಮಗಾಗಿ ಕಷ್ಟಪಡುವ ಎಲ್ಲ ಕೈಗಳನ್ನು ಪ್ರೀತಿಸಬೇಕು ಮತ್ತು ಗೌರವಿಸಬೇಕು. ಇವರೇ ನಮ್ಮ ನಿಜವಾದ ಹೀರೋಗಳು. ಹೌದು, ಇವರೇ ನಮ್ಮ ನಿಜವಾದ ಹೀರೋಗಳು.